ಆ ತಾಯಿ ದೇವ್ರ ತರ ಮನುಷ್ಯ ಸರ್. ಅವ್ರ ಗುಣ ದೇವ್ರ ಗುಣ ಸರ್, ತಾಯಿ ಗುಣ ಅಂತಾರಲ್ಲ ಆ ತರ ಗುಣ ಸರ್. ರೇಣುಕಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗ್ಬೇಕು ಸರ್, ಅವ್ರ ವೈಫ್ಗೆ ನ್ಯಾಯ ಸಿಗ್ಬೇಕು ಸರ್. ನಮ್ಮ ಅಣ್ಣನ್ಗೂ ಏನಿದೆ ಅವ್ರಿಗೂ ನ್ಯಾಯ ಕೊಡ್ಸಿ, ರೇಣುಕಾ ಸ್ವಾಮಿ ಅವ್ರಿಗೂ ನ್ಯಾಯ ಕೊಡ್ಸಿ ಸರ್. ನಮ್ ಡಿ ಬಾಸ್ಗೆ ನ್ಯಾಯ ಸಿಗ್ಬೇಕು, ಅವ್ರು ಬಂದು ಡೆವಿಲ್ ಶೂಟಿಂಗ್ ಮಾಡ್ಬೇಕು, ನಾವೆಲ್ಲ ಕಣ್ಬಿಟ್ಟು ಟೈಟಲ್ ನೋಡ್ಬೇಕು ಸರ್. ಅಡಿಗೆ ಬರ್ತಾ ಇದೆ ಸರ್, ಬಿಸಿ ಬಿಸಿ ಸಾಂಬಾರ್ ಕೈಗೆ ಬಿಡ್ಬಿಡ್ತು ಸರ್. ಬಿಡು ಚಿನ್ನ ಅಪ್ಪಿ ಏನಾಗಿಲ್ಲ ಬಿಡು ನನ್ಗೆ ಅಂದ್ರೆ ಸರ್. ನೀನ್ ಯಾಕೆ ಡಿ ಬಾಸ್ ಬಗ್ಗೆ ಮಾತಾಡ್ತಿದ್ದೆ, ಲಾಯಕ್ ಇಲ್ಲ ಅಂತ ಕಮೆಂಟ್ ಹೊಡಿಯೋರಿಗೆ ನಮ್ ಕೂಗ್ಲು ಬೀಳ್ತಾ ಇದೆಲ್ಲ ಅದು ಸಮಾನ. ಶಿಕ್ಷೆ ಆಗ್ಬೇಕು ಸರ್. ಯಾರು ಡಿ ಬಾಸ್ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಬೇಕು. ನಾಗಣ್ಣ ತಪ್ಪು ಶಿಕ್ಷೆನೇ ಸರ್. ನಾನು ದರ್ಶನ್ ಬಗ್ಗೆ ಸರ್ ಬಗ್ಗೆ ಮಾತಾಡೋಕ್ಕೆ ನನ್ನ ಲಾಯಕೆ ಇಲ್ಲ ಸರ್, ಅಷ್ಟು ನನ್ನ ಕೆಪಾಸಿಟಿ ಇಲ್ಲ. ಆ ತಾಯಿ ದೇವ್ರ ಥರ ಮನುಷ್ಯ ಸರ್, ಅವ್ರ ಗುಣ ದೇವ್ರ ಗುಣ ಸರ್, ತಾಯಿ ಗುಣ ಅಂತಾರಲ್ಲ ಆ ಥರ ಗುಣ ಸರ್. ನಾನು ಒಂದೊಂದೇ ಮಾತು ಇಷ್ಟಪಡ್ತೀನಿ ಸರ್ ಹೇಳೋಕ್ಕೆ, ರೇಣುಕಾ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗಬೇಕು ಸರ್, ಅವ್ರ ವೈಫ್ಗೆ ನ್ಯಾಯ ಸಿಗಬೇಕು ಸರ್. ದಯವಿಟ್ಟು ನನ್ನ ಕೈ ಮುಗಿ ಹೇಳ್ತೀನಿ ಸರ್, ನೀವು ಮೀಡಿಯಾದವರು, ನಮ್ಮ ಪೊಲೀಸವರು, ನಮ್ಮ ಸರ್ಕಾರ ದಯವಿಟ್ಟು ಆ ಹುಡುಗಿಗೆ, ರೇಣುಕಾ ಸ್ವಾಮಿ ಅವರ ವೈಫ್ಗೆ ನ್ಯಾಯ ಸಿಗಬೇಕು ಸರ್. ಅವರು ಪ್ರೆಗ್ನೆಂಟ್ ಆಗಿದ್ದಾರೆ, ಪಾಪು ಇದೆ, ನಮ್ಮ ಅಳುವು ನಮ್ಗೆ ನೋಡೋಕ್ಕಾಗ್ತಿಲ್ಲ. ನನ್ನ ಮಾಹಿತಿ ತಿಳ್ಕೊಂಡೇನೆ ಅವ್ರು ಪ್ರೆಗ್ನೆಂಟ್ ಆಗಿದ್ದಾರೆ. ಆ ಹುಡುಗಿಗೆ ಬೇಕೇ ನ್ಯಾಯ ಬೇಕು ಸರ್. ನಾವು ಅವ್ರ ಜೊತೆ ಇರ್ತೀವಿ ಸರ್, ರೇಣುಕಾ ಸ್ವಾಮಿ ಅವ್ರ ಫ್ಯಾಮಿಲಿ ಜೊತೆ ನಾವು ಇರ್ತೀವಿ ಸರ್. ನಮಗೆ ನ್ಯಾಯ ಬೇಕು ಸರ್. ನಮ್ಮ ಅಣ್ಣನಿಗೂ ಏನಿದೆ ಅವ್ರಿಗೂ ನ್ಯಾಯ ಕೊಡಿಸಿ, ರೇಣುಕಾ ಸ್ವಾಮಿ ಅವ್ರಿಗೂ ನ್ಯಾಯ ಕೊಡಿಸಿ ಸರ್. ದಯವಿಟ್ಟು ಸರ್ಕಾರ ಹತ್ರ ಏನು ಮಾಹಿತಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದರೆ ಕೈ ಮುಗಿದ್ದು ರೇಣುಕಾ ಸ್ವಾಮಿ ಫೋರ್ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಸರ್. ದಯವಿಟ್ಟು ನಮ್ಮ ಡಿ ಬಾಸ್ಗೂ ನ್ಯಾಯ ಸಿಗಬೇಕು ಸರ್, ಇಬ್ಬರಿಗೂ ನ್ಯಾಯ ಸಿಗಬೇಕು ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ ಸಂವಿಧಾನದಲ್ಲಿ ಅದು ಪ್ರೊಸೆಸ್ ನಡೀನಿ ಸರ್. ನಮ್ಮ ಡಿ ಬಾಸು ಚೆನ್ನಾಗಿರಲಿ ಸರ್, ಅವರು ರೇಣುಕಾ ಸ್ವಾಮಿ ಫ್ಯಾಮಿಲಿ ಚೆನ್ನಾಗಿರಲಿ ಸರ್. ಅವರು ನಮ್ಮ ತಾಯಿ ಥರ, ಅವರು ನನ್ನ ತಂಗಿ ಥರ. ರೇಣುಕಾ ಸ್ವಾಮಿ ಇದಾರಲ್ಲ ಅವ್ರ ವೈಫ್ ನನ್ನ ತಂಗಿ ಥರ ಸರ್. ಅವರು ಚೆನ್ನಾಗಿರಬೇಕು, ನಮ್ಮ ಡಿ ಬಾಸು ಚೆನ್ನಾಗಿರ್ಬೇಕು ಸರ್. ನಾನು ದೇವ್ರ ಹತ್ರ ಒಂದೇ ಪ್ರಾರ್ಥನೆ ಮಾಡ್ತಿರೋದು, ನಮ್ಮ ಡಿ ಬಾಸ್ಗೆ ನ್ಯಾಯ ಸಿಗಬೇಕು, ಅವ್ರು ಬಂದು ಡೆವಿಲ್ ಶೂಟಿಂಗ್ ಮಾಡಬೇಕು, ನಾವೆಲ್ಲ ಕಣ್ಬಿಟ್ಟು ಟೈಟಲ್ ನೋಡಬೇಕು ಸರ್. ನಾನು ಅಭಿಮಾನಿ ಸರ್. ನಾನು ದರ್ಶನ್ ಪುಟ್ಟಣ ಅವ್ರದ ಒಂದು ಕಾರ್ಯಕ್ರಮ ನಡೆಯಿತು ಸರ್ ಬೆಟ್ಟದಲ್ಲಿ. ಆವಾಗ ನಮ್ಮ ಡಾಕ್ಟರ್ ರಾಹುಲ್ ಗೌಡ್ರ ಅಂತ ಅಣ್ಣ ಗೇಟ್ ಹತ್ರ ನಿಂತಿದ್ರು ಸರ್. ಆವಾಗ ದರ್ಶನ ಬಂದರು, ಡಾಕ್ಟ್ರೇ ಬನ್ನಿ ಇಲ್ಲಿ ನೀವು ಅಂತ ಕರೆದ್ರು. ನಾನು ಜೊತೆಲಿ ಹೋದೆ, ಬಟ್ಟೆ ಹಾಕಂದೆ ಸರ್, ಬಟ್ಟೆ ಹಾಕೋದೆ ಸರ್ ನಾನು. ಆವಾಗ ದರ್ಶನ ಅಂದರು, ಯಾರಪ್ಪ ನೀನು? ನನ್ನ ಭಟ್ರು ಸರ್ ಅಂತ ಅಂದೆ. ಅಡುಗೆ ಬಡಿಸ್ತಾ ಇದ್ದೆ ಸರ್, ಬಿಸಿ ಬಿಸಿ ಸಾಂಬಾರು ಕೈಗೆ ಬಿಡ್ಬಿಡ್ತು ಸರ್. ಬಿಡು ಚಿನ್ನ ಅಪ್ಪಿ ಏನಾಗಿಲ್ಲ ಬಿಡು ನನಗೆ ಅಂದರು ಸರ್. ಆಮೇಲೆ ಮಾತಾಡಿದೆ ಸರ್, ಬಂದ್ಬಿಟ್ಟೆ ಸರ್. ಆ ಗುಣ ತಾಯಿ ಗುಣ ಸರ್. ಡಿ ಬಾಸ್ ಬರ್ನಿ ಸರ್, ಅವರು ಏನಿದೆ ಅವ್ರಿಗೆ ನ್ಯಾಯ ಸಿಗಬೇಕು, ರೇಣುಕಾ ಸ್ವಾಮಿ ಅವರ ವೈಫ್ಗೂ ನ್ಯಾಯ ಸಿಗಬೇಕು, ಅವ್ರ ಫ್ಯಾಮಿಲಿಗೂ ನ್ಯಾಯ ಸಿಗಬೇಕು ಸರ್. ನಾನು ಇಷ್ಟೇ ಹೇಳಬೇಕು. ನನ್ನ ಬಗ್ಗೆ ನೆನ್ನೆ ತುಂಬ ಬ್ಯಾಡ್ ಕಮೆಂಟ್ಸ್ ಹೊಡೆದಿದ್ದಾರೆ ಸರ್, ತುಂಬ ಬ್ಯಾಡ್ ಕಮೆಂಟ್ಸ್ ಹೊಡೆದಿದ್ದಾರೆ. ನಿಮ್ಮ ಮನೆ ಸಂಸಾರ ನೋಡು, ನೀನು ಯಾಕೆ ಡಿ ಬಾಸ್ ಬಗ್ಗೆ ಮಾತಾಡ್ತಿದ್ದೆ, ಲಾಯಕ್ಕಿಲ್ಲ ಅಂತ ಕಮೆಂಟ್ ಹೊಡೆಯೋರಿಗೆ ನಮ್ಮ ಕೂಗ್ಲು ಬೀಳ್ತಾ ಇದೆಯಲ್ಲ ಅದು ಸಮಾನ. ನಾವು ಕಮೆಂಟ್ ಹೊಡೆಯೋರಿಗೆ ಬಗ್ಗೆ ಮಾತಾಡಲ್ಲ, ನಮ್ಗೆ ಅಷ್ಟು ಟೈಮು ಇಲ್ಲ. ನಾನು ಯಾಕೆ ಮೀಡಿಯಾದಲ್ಲಿ ಮಾತಾಡ್ತೇನೆ ಅಂದರೆ, ನನ್ನ ಪಟ್ಟ ಅಭಿಮಾನಿ ಡಿ ಬಾಸ್. ನನ್ನ ಬಗ್ಗೆ ಕಮೆಂಟ್ ಹೊಡೀರಿ, ನಮ್ಮ ಬಗ್ಗೆ ಕೆಟ್ಟ ಮಾತಾಡಿ, ನಮ್ಮ ಬೇಜಾರಿಲ್ಲ. ನಮ್ಮ ತಂದೆ ತಾಯಿ ಆಶೀರ್ವಾದ ಇದೆ, ಆ ದೇವ್ರ ಆಶೀರ್ವಾದ ಇದೆ, ನಮಗೆ ಮೀಡಿಯಾ ಸಪೋರ್ಟ್ ಇದೆ, ನಮಗೆ ತಂದೆ ತಾಯಿ ಸಪೋರ್ಟ್ ಇದೆ. ನಮ್ಮ ದೇವ್ರು ಇವತ್ತೆಲ್ಲ ಒಳ್ಳೇದು ಮಾಡುತ್ತೆ, ನಾವು ಒಳ್ಳೇದೇ ಮಾಡುತ್ತೆ, ಕೆಟ್ಟದ್ದೇ ಮಾಡುತ್ತೆ. ಒಂದು ರಿಕ್ವೆಸ್ಟ್ ಲಾಸ್ಟಲ್ಲಿ ಸರ್ಕಾರಕ್ಕೆ, ರೇಣುಕಾ ಸ್ವಾಮಿಯವ್ರ ಫ್ಯಾಮ್ಲಿಗೆ ನೀವೇನಿದೆ ಬೇಗ ನ್ಯಾಯ ಕೊಡಿಸ್ಬೇಕು, ನಮ್ಮ ಡಿ ಬಾಸ್ಗೆ ನ್ಯಾಯ ಸಿಗಬೇಕು ಸರ್. ಇಷ್ಟೇ. ನಾವು ಧನುಷ್ ಅವರು ಒಂದು ಮಾತಾಡ್ದೋ ನೀನು ಮೀಡಿಯಾದಲ್ಲಿ ಏನಂತ, ನ್ಯಾಯ ಸಿಗಬೇಕು ಅಂತ. ನಮ್ಮಿಬ್ಬರಿಗೆ ಬ್ಯಾಡ್ ಕಮೆಂಟ್ಸ್ ಹೊಡೆದಿದ್ದಾರೆ. ನಾನು ನಿದ್ದೆ ಇಲ್ಲ ಸರ್ ರಾತ್ರಿ, ಈ ಥರ ಬ್ಯಾಡ್ ಕಮೆಂಟ್ಸ್ ಹೊಡೆಯೋರು ಪುಕ್ಸಾಟಿಗೆ ಹಾಕಿದಾರ ಅಂತ. ಅವ್ರು ಮಾಡೋಕ್ಕೆ ಕೆಲಸ ಇಲ್ವಾ ಸರ್? ಅವ್ರ ಹೆಂಡತಿ ಮಗಳಿಗೆ ಮಾಡೋಕ್ಕೆ ಟೈಮ್ ಇಲ್ಲ ಸರ್. ನಮ್ಮ ಬಗ್ಗೆ ಯಾಕೆ ಸರ್ ಈ ಥರ ಮಾತಾಡ್ತಾರೆ ಬ್ಯಾಡ್ ಕಮೆಂಟ್ಸು? ಅವ್ರ ಮನೆ ಸಂಸಾರ ನೋಡಿ ಸರ್, ಬ್ಯಾಡ್ ಕಮೆಂಟ್ಸ್ ಮಾಡೋಕ್ಕೆ ಟೈಮ್ ಇದೆ. ಅದೇ ಒಂದು ದಾನ ಧರ್ಮ ಮಾಡಿ ಸರ್. ಡಿ ಬಾಸ್ ದಾನ ಧರ್ಮ ಮಾಡ್ತಾರಲ್ಲ ಆ ಥರ ಇವರು ದಾನ ಧರ್ಮ ಮಾಡಿ. ನಮ್ಮ ಮೈಸೂರು ನಾಗರಾಜು ಅವರು ಒಳ್ಳೆ ವ್ಯಕ್ತಿ ಸರ್. ಅವರು ಏನು ಕಷ್ಟದಿಂದ ಬಂದಿರೋದು ಸರ್. ಆಟೋ ಓಡಿಸ್ಕೊಯ್ದ್ರು ಸರ್. ದರ್ಶನ್ ಜೊತೆ ತುಂಬ ಒಡನಾಟ ಇದೆ, 20 ವರ್ಷದಿಂದ ಒಡನಾಟ. ಅವರು ತುಂಬ ಒಳ್ಳೆಯವರು. ಅವ್ರು ನಾವು ಕಣ್ಣಿನ ನೋಡಿದ್ದೀವಿ ಸರ್. ಬಾ ಚೀನಾ, ಬಾ ಅಪ್ಪಿ, ಬಾ ಏನು ತಿಂತೀಯ ಬಾ ಅಂತ ಒಂದು ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿ ನೋಡಿದ್ರು ಸರ್. ಆ ಥರ ನಿಯತ್ತು ಸರ್. ಪೆಟ್ರೋಲ್ ಹಾಕ್ತಿದ್ರು ಸರ್ ಪೆಟ್ರೋಲ್ ಬ್ಯಾಂಕಲ್ಲಿ. ಇವತ್ತು ನಾಗಣ್ಣನ ಬಗ್ಗೆ ಮಾತಾಡ್ತಿದ್ದಾರೆ, ಅವ್ನು ಕಳ್ಳ, ಅವ್ನು ಚೆನ್ನಾಗಿಲ್ಲ, ಅವ್ನು ದರೋಡ ಅಂತ. ಅವರು ಒಳ್ಳೆ ವ್ಯಕ್ತಿನೇ ಸರ್. ನಾಗಣ್ಣನ ಒಳ್ಳೆ ವ್ಯಕ್ತಿನೇ. ಎಲ್ಲರಿಗೂ ಒಂದೊಂದು ಟೈಮು ಸರ್. ಈ ಗ್ರಾಚಾರ ಕೆಟ್ಟೋಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಸರ್. ಕಾರ್ಪೊರೇಟ್ರು ಸರ್, ಅವ್ರು ತುಂಬ ಆಸೆ ಇತ್ತು ಸರ್. ಅವ್ರಿಗೆ ಏನಿದೆ ಅವ್ರು ತುಂಬ ಆಸೆ ಇತ್ತು, ನಂಗೆ ಕಾರ್ಪೊರೇಟ್ರ್ ಆಗಬೇಕು ಅಂತ. ತುಂಬ ಒಡನಾಟ ಇತ್ತು, ಎಲ್ಲ ML ಜೊತೆನೂ ಅವ್ರು ಒಳ್ಳೆ ಒಡನಾಟ ಇತ್ತು. ಇವಾಗ ಏನಿದೆ ತಪ್ಪಾಗ್ಬಿಟ್ಟಿದೆ, ಏನೋ ಮಾಡೋಕ್ಕೆ ಹೋಗಿ ಏನೋ ಆಗ್ಬಿಟ್ಟಿದೆ ನೋಡಿ ಸರ್. ತಪ್ಪಕ್ಕೆ ಸರ್ ಏನಿದೆ ಆ ತೀರ್ಮಾನ ಸಿಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ ಆ ಸಂವಿಧಾನದಲ್ಲಿ ಅದು ನ್ಯಾಯ ಸಿಗ್ನಿ ಸರ್. ತಪ್ಪು ಮಾಡಿರೋರಿಗೆ ಗ್ಯಾರಂಟಿ ಇದಾಗಬೇಕು ಸರ್, ಶಿಕ್ಷೆ ಆಗಬೇಕು ಸರ್. ಯಾರು ಡಿ ಬಾಸ್ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು. ನಾಗಣ್ಣ ತಪ್ಪು ಮಾಡಿಬಿಟ್ಟು ಶಿಕ್ಷೆನೇ ಸರ್. ನಾವು ಏನು ಹೇಳ್ತಿಲ್ಲ ಸರ್, ನಾವು ಅಭಿಮಾನಿ ಅಂತ ಅವ್ರ ಬಗ್ಗೆ ಹೇಳ್ತಿಲ್ಲ. ಯಾರು ತಪ್ಪಾಗಿದೆ ಅವ್ರು ಶಿಕ್ಷೆ ಆಗಲಿ ಸರ್. ರೇಣುಕಾ ಸ್ವಾಮಿ ಅವರಿಗೆ ನ್ಯಾಯ ಬೇಕೇ ಬೇಕು ಸರ್. ಅವರು ನಮ್ಮ ತಂಗಿ ಥರ, ಅವ್ರು ನ್ಯಾಯ ಕೊಡಿಸಿ ಸರ್ ನೀವೆಲ್ಲರೂ ಸೇರಿಸಿ.
ಇದು ಮಾನವೀಯ ಸಂದೇಶದ ಜನವಾಹಿನಿ.